ಒಂದು ರೋಬೋ ಹ್ಯೂಮನ್ನ ಲವ್ ಮಾಡಿದ್ರೆ ಅದು ಹೆಂಗಿರುತ್ತೆ? ಸೊ ಇದನ್ನ ಕಲ್ಪನೆ ಕೂಡ ಮಾಡೋಕ್ಕಾಗಲ್ವಲ್ಲ. ಸೊ ಇದನ್ನೇ ಒಂದು ಸ್ಟೋರಿಯಾಗಿ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ಆ ಒಂದು ರೋಬೋಗೆ ಫೀಲಿಂಗ್ಸು, ಎಮೋಷನ್ಸ್ ಇವೆಲ್ಲದು ಬಂದರೆ ಆ ಒಂದು ರೋಬೋವ ನಡವಳಿಕೆ ಹೆಂಗಿರುತ್ತೆ ಅಂತಲೂ ಈ ಒಂದು ಲೈಫ್ ಲೈಕ್ ಅನ್ನೋ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ತುಂಬ ಜಾಸ್ತಿ ಮಾತಾಡಿದ್ರೆ ಡೈರೆಕ್ಟ್ ಮೂವಿ ಒಳಗೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ನ ತೋರಿಸ್ತಿದ್ದಾರೆ. ಆ್ಯಂಡ್ ಇವರೇ ಈ ಮೂವಿಯ ಹೀರೋಯಿನ್. ಆಗ ಇವರಿಬ್ರು ಅಲ್ಲೊಂದು ಆರ್ಗ್ಯುಮೆಂಟ್ನ ಮಾಡ್ತಿದ್ದಾರೆ. ಏನಂದರೆ ಒಂದು ಸೋಫಾ, ಈ ಸೋಫಾ ನನಗೆ ಬೇಕು ಅಂತ ಇವಳು ಹೇಳ್ತಿದ್ದಾಳೆ. ಅದಕ್ಕೆ ಅವನು ಈ ಸೋಫಾ ಇಷ್ಟು ಕಚ್ಚಡವಾಗಿದೆ, ಇದನ್ನ ಇಸ್ಕೊಂಡು ಹೋಗೋಕ್ಕೆ ಬೇರೆ ಸೋಫಾನ ಇಸ್ಕೋಬೋದು, ಬೇಡ ಅಂತ ಹೇಳ್ತಿದ್ದಾನೆ. ಆದ್ರೂ ಇದೇ ಸೋಫಾ ನಿನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದಕ್ಕೆ ಅವನು ಈ ಕಿತ್ತೋಗಿರೋ ಸೋಫಾ ಇಟ್ಕೊಂಡು ನೀನೇನು ಮಾಡ್ತೀಯ ಅಂತ ಕೇಳ್ತಿದ್ದಾನೆ. ಇದನ್ನು ನಾನು ರೆಡಿ ಮಾಡ್ಕೊತೀನಿ, ನಿನ್ನ ಮೇಲೆ ತೊಗೊಂಬಂದು ಇಟ್ಟರೆ ಮಾತ್ರ ಸಾಕು ಅಂತ ಹೇಳ್ತಿದ್ದಾಳೆ. ಸೊ ಅದ್ರ ನಂತರ ಈ ಒಂದು ಆರ್ಗ್ಯುಮೆಂಟಲ್ಲಿ ಅವಳೇ ಗೆದ್ಲು. ಆ ಒಂದು ಸೋಫಾನು ಮನೆ ಒಳಗೆ ಬಂತು. ಸೊ ಹಿಂಗೆ ಅದ್ರ ನಂತರ ಅವ್ರು ಇಬ್ಬರು ರೊಮ್ಯಾನ್ಸ್ ಮಾಡ್ತಿರ್ಬೇಕಾರೆ ಆಗೊಂದು ಫೋನ್ ಕಾಲ್. ಆ ಒಂದು ಫೋನ್ ಕಾಲ್ ಬಂದ ತಕ್ಷಣ ಹೀರೋಯಿನ್ ಮುಖನೇ ಚೇಂಜ್ ಆಗೋಗ್ಬಿಡುತ್ತೆ. ಯಾಕಂದರೆ ಹೀರೋ ಅವರಪ್ಪ ತುಂಬ ದೊಡ್ಡ ಬಿಲಿಯನರ್, ಈಗ ಅವರಪ್ಪ ಸತ್ತೋಗಿದ್ದಾರೆ. ಸೊ ಆ ಒಂದು ಆಸ್ತಿ ಗಿಸ್ತಿ ಎಲ್ಲ ಈಗ ಹೀರೋ ಹೆಸರಿಗೆ ಬರುತ್ತೆ. ಸೊ ಇದಕ್ಕೆ ಖುಷಿ ಆಗಬೇಕಲ್ಲ, ಯಾಕೆ ಬೇಜಾರಾಗ್ತಿದ್ದಾರೆ ಅಂತ ಕೇಳಿದ್ರೆ, ಹೀರೋಯಿನ್ ಈ ಚಿಕ್ಕ ವಯಸ್ಸಿಂದ ನೀವು ಪಾವರ್ಟಿ ಬಡತನದಿಂದನೇ ಬೆಳೆದಿರ್ತಾಳೆ. ಅವಳ ಕೆಲಸನ ಅವಳೇ ನೋಡ್ಕೊಳ್ಳೋದು ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದರೆ ಈ ಒಂದು ರಿಚ್ ಲೈಫ್ ಸ್ಟೈಲ್ ಅವಳಿಗೆ ಒಂದು ಚೂರು ಇಷ್ಟ ಆಗಲ್ಲ. ಯಾಕಂದರೆ ಅವಳ ಕೆಲಸನ ಅವಳೇ ಮಾಡ್ಕೋಬೇಕು ಅಂತ ಅವಳು ತುಂಬ ಆಸೆ ಪಡ್ತಾಳೆ. ಆದರೆ ಅವಳ ಕೆಲಸನ ಈ ಒಂದು ಮನೇಲಿ ಈಗ ಮಾಡೋಕ್ಕೆ ಹೆಚ್ಚು ಕಮ್ಮಿ 4 ಜನ ಇದ್ದಾರೆ. ಇದು ನೋಡಿದ ತಕ್ಷಣ ಅವಳಿಗೆ ಏನೋ ಒಂಥರ ಅನ್ನಿಸ್ತಿದೆ. ಅವಳು ಹೇಳ್ತಾಳೆ, ನನ್ನ ಕೆಲಸನ ನಾನೇ ಮಾಡ್ಕೊತೀನಿ, ನನಗೆ ಈ ಥರ ಅವಾಗವಾಗ ಮುಂದೆ ಬಂದು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೂ ಅವ್ರು ಅವಾಗವಾಗ ಬರ್ತಾ ಇದ್ದಾರೆ. ಸೊ ಬರೋದು ಮಾತ್ರ ಇಲ್ಲದೆ ನಿಮಗೆ ಅದು ಬೇಕಾ ಇದು ಬೇಕಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಅವಳು ಏನೋ ಬೇಡ, ನನಗೆ ಏನಾರು ಬೇಕಿದ್ರೆ ನಾನು ತೊಗೊತೀನಿ, ನನಗೆ ಈ ಥರ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಿದ್ರು, ಕೇಳ್ತಾ ಇಲ್ಲ. ಅವಾಗ ಮಿಸ್ಸು ಮ್ಯಾಮು ಅಂತ ಕರಿತಿರೋದು ಅವಳಿಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಅದಕ್ಕೆ ಕರೆಯೋದಿದ್ರೆ ನನ್ನ ಹೆಸರು ಹೇಳಿ ಕರೀಲಿಲ್ಲ, ನಾನು ಕರೀಲೇಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ಅವ್ರು ಹಂಗೆ ಕರಿತಾ ಇದ್ದಾರೆ. ಸೊ ಅದ್ರ ನಂತರ ಅಲ್ಲಿರೋಂಥ ಒಂದು ಸರ್ವೆಂಟ್ ಬಂದು ಹೀರೋನ ಹತ್ರ ಕೇಳ್ತಿದ್ದಾಳೆ, ಇದು ನಿಮ್ಮ ಹೊಸ ಲೈಫ್, ಈ ಒಂದು ಲೈಫಲ್ಲಿ ನೀವು ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ನೀವ್ಯಾಕೆ ಇಷ್ಟೊಂದು ಸ್ಯಾಡ್ ಆಗಿದ್ದೀರಾ? ಈ ಒಂದು ಲೈಫ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲೀರಿ, ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಹೀರೋಯಿನ್ನು ಸರ್ವೆಂಟಿಗೆ ಕೇಳ್ತಿದ್ದಾಳೆ, ನಿನ್ನ ಲೈಫಲ್ಲಿ ಖುಷಿಯಾಗಿದೆಯಾ ಅಂತ. ಅದಕ್ಕೆ ಅವಳು, ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ಒಂದು ಕೆಲಸ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಹೀರೋಯಿನು, ನಿನಗೆ ಬೇಕಾಗಿರೋಷ್ಟು ದುಡ್ಡನ್ನ ನೀನು ಕೊಟ್ಟರೆ ನೀನು ಆಗಲೂ ಈ ಒಂದು ಕೆಲಸನ ಮಾಡ್ತೀಯ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಸರ್ವೆಂಟು, ಇಲ್ಲ ನಾನು ಮಾಡಲ್ಲ, ನನಗೆ ನನ್ನ ಮಕ್ಕಳಂದರೆ ತುಂಬ ಇಷ್ಟ, ಆದರೆ ಅವ್ರು ಚೆನ್ನಾಗಿರಬೇಕು ಅಂತ ನಾನು ಇಲ್ಲಿ ತುಂಬ ದೂರ ಬಂದು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ. ನನಗೇನಾದ್ರು ಬೇಕಾದಷ್ಟು ದುಡ್ಡನ್ನ ಸಿಕ್ಕಿದ್ರೆ ನಾನು ಅವ್ರ ಜೊತೆನೇ ಹೋಗಿ ಸಂತೋಷದಿಂದ ಬಾಳ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ಈಗ ಹಂಗೆ ಎಲ್ಲಿ ಸಿನ್ ಕಟ್ ಮಾಡಿ ನೆಕ್ಸ್ಟ್ ಸೀನಲ್ಲಿ ಹೀರೋ ಅವ್ನ ಮನೆಗೆ ಬರ್ತಾ ಇದ್ದಾನೆ. ಆಗ ಮನೆಗೆ ಬಂದು ನೋಡಿದ್ರೆ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದಾನೆ, ಯಾರೊಬ್ರು ಕಾಣಿಸ್ತಾನೆ ಇಲ್ಲ. ಹೀರೋನ ಹತ್ರ ಬಂದು ಕೇಳ್ತಾನೆ, ಎಲ್ಲಿ ನಮ್ಮ ಮನೇಲಿ ಇಷ್ಟೊಂದು ಸರ್ವೆಂಟ್ಗಳೆಲ್ಲ ಇದ್ರಲ್ಲ ಎಲ್ಲೋದ್ರು ಅಂತ. ಅದಕ್ಕೆ ಹೀರೋಯಿನು, ನಾನು ಅವರಿಗೆಲ್ಲ ಮನೆಗೆ ಕಳಿಸ್ಬಿಟ್ಟೆ ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿದ ತಕ್ಷಣ ಇರೋಕ್ಕೆ ಶಾಕ್ ಆಗೋಗ್ಬಿಡ್ತು. ಇಷ್ಟು ದೊಡ್ಡ ಮನೇಲಿ ನಾವು ಇಬ್ಬರು ಹೆಂಗೆ ಇರೋಕ್ಕಾಗುತ್ತೆ, ನಾವು ಹೆಂಗೆ ಬಾಳೋಕ್ಕಾಗುತ್ತೆ, ನಿನಗೆ ಬುದ್ಧಿ ಇದೆಯಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಹೀರೋಯಿನು, ನನ್ನ ಕೆಲಸನ ನಾನು ನೋಡ್ಕೊಳ್ಳೋದು ನನಗೆ ಇಷ್ಟ ಆಗುತ್ತೆ, ನನಗೆ ಅವ್ರು ಇರೋದು ಅವ್ರ ಮುಖ ಅವಾಗವಾಗ ನೋಡ್ತಿರೋದು ನನಗೊಂದು ಚೂರು ಇಷ್ಟ ಆಗ್ತಿಲ್ಲ, ಅದಕ್ಕೆ ನಾನು ಅವ್ರನ್ನ ಮನೆಗೆ ಕಳಿಸ್ಬಿಟ್ಟೆ ಅಂತ ಹೇಳ್ತಿದ್ದಾಳೆ. ಆಗಿರೋ ನೀನು ಸಡನ್ನಾಗಿ ಅವ್ರಿಗೆ ಮನೆಗೆ ಹೋಗುವಂಥ ಮನೆಗೆ ಕಳಿಸಿದ್ರೆ ದುಡ್ಡಿಲ್ಲದೆ ಸಂಬಳ ಇಲ್ಲದೆ ಅವರೆಲ್ಲ ತುಂಬ ಸಫರ್ ಮಾಡ್ತಾರೆ, ನಿನಗೆ ಅಷ್ಟು ಬುದ್ಧಿ ಇಲ್ವಂತ ಕೇಳಿದ ತಕ್ಷಣ ಹೀರೋಯಿನ್ ಹೇಳ್ತಿದ್ದಾಳೆ, ತುಂಬ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ನಾನು ಅವರಿಗೆ ಅಡ್ವಾನ್ಸಾಗಿ 2 ವರ್ಷದ ಸ್ಯಾಲರಿ ಹತ್ತತ್ರ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದ ನಂತರ ಹೀರೋ, ಸರಿ ಏನಾರು ಮಾಡ್ಕೊಂಡು ಇನ್ನಿಷ್ಟ ಅಂತ ಆ ಒಂದು ವಿಷಯನ ದೊಡ್ಡದು ಮಾಡಿದೆ ಅಲ್ಲಿಗೆ ಮುಗಿಸ್ತಾ. ಸೊ ಅನಂತರ ಮಾರನೇ ದಿವಸ ಬೆಳಗ್ಗೆ ಹೀರೋನಿಗೆ ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಆ ಒಂದು ಮೀಟಿಂಗ್ನ ಹೋಗಿ ಅಟೆಂಡ್ ಮಾಡ್ತಾ ಇದ್ದಾನೆ. ಆಗ ಹೀರೋಯಿನು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾಳೆ. ಇವನಿಗೆ ಸಿಟ್ಟು ಬರ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಆದ ಮೀಟಿಂಗ್ನ ನಾನು ಮಾತಾಡ್ತಾ ಇದ್ದೀನಿ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಿಸ್ನೆಸ್ ಬಗ್ಗೆ ಡೀಲ್ ನಡೀತಾ ಇದೆ, ನೀನೇನು ಅವಾಗ ಫೋನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅವಳು ಸಿಂಪಲ್ ಆಗಿ, ಮನೇಲಿ ಉಪ್ಪಿಲ್ಲ ಖಾರ ಇಲ್ಲ, ಬರ್ಬೇಕಾದ್ರೆ ಇಸ್ಕೊಂಬ ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿದ ತಕ್ಷಣ ಹೀರೋಗೆ ಇರಿಟೇಟ್ ಆಗ್ತಾ ಇದೆ, ಇಂಥ ಚಿಕ್ಕ ಚಿಕ್ಕ ವಿಷಯ ಕೂಡ ನಾನೇ ಮಾಡಬೇಕಾ ಅಂತ. ಸೊ ಅದ ನಂತರ ಹೀರೋ ಮನೆಗೆ ಬಂದ ತಕ್ಷಣ ಕೂಡ ಅಲ್ಲಿರುವಂಥ ಚಿಕ್ಕ ಪುಟ್ಟ ಕೆಲಸ ಕೂಡ ಹೀರೋ ನೀನೇ ಮಾಡಬೇಕು ಅಂತ ಹೀರೋಯಿನ್ ಹೀರೋಗೆ ಮಾಡಿಸ್ತಿದ್ದಾಳೆ. ಇದನ್ನು ನೋಡಿದ ತಕ್ಷಣ ಹೀರೋಗೆ ತುಂಬ ಸಿಟ್ಟು ಬರ್ತಾ ಇದೆ. ಸೊ ಅದನ್ನ ಅಂದರೆ ಹೀರೋ ಯೋಚಿಸ್ತಾ ಇದ್ದಾನೆ, ಇದೇನಾರು ಹಿಂಗೆ ಕಂಟಿನ್ಯೂ ಆದರೆ ನಮ್ಮಿಬ್ಬರು ಮಧ್ಯೆ ಇರುವಂಥ ಬಾಂಡಿಂಗ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಯಾರು ಯೋಚನೆ ಮಾಡೋಂಗೆ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾನೆ, ಅಂದರೆ ಮನೆಗೆ ರೋಬೋಟ್ನ ಥರನ ಅಂತ ಯೋಚಿಸ್ತಾ ಇದ್ದಾನೆ. ಯಾಕಂದರೆ ಮನುಷ್ಯನ ಕೆಲಸ ಕೆಟ್ಟರೆ ಅವರು ನೀನು ಕೆಲಸ ಮಾಡೋದು ನಿನಗೆ ಇಷ್ಟ ಆಗ್ತಿಲ್ಲ ತಾನೆ, ಸರಿ ಅದಕ್ಕೆ ರೋಬೋಟ್ನ ತೊಗೊಂಬರೋಣ, ಅವ್ರಿಗೆ ಎಮೋಷನ್ಸ್ ಇರಲ್ಲ, ಎಂಥದ್ದು ಇರಲ್ಲ, ಫ್ಯೂಚರ್ ಇರಲ್ಲ ಅಂತ ರೋಬೋಟ್ನ ಮನೆ ಕರ್ಕೊಂಬರೋಣ ಅಂತ ಒಂದು ಐಡಿಯಾ ಮಾಡ್ತಾನೆ. ಸೊ ಅದನ್ನಾದ್ರೆ ರೋಬೋಟ್ಗಳನ್ನ ಇಸ್ಕೊಂಬರ್ಬೇಕು ಅಂತ ರೋಬೋಟ್ಗಳನ್ನ ತಯಾರಿಸುವಂಥ ಕಂಪ್ನಿ ಹತ್ರ ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ನಮ್ಮ ಊರಲ್ಲಿ ಡಾಲ್ಸ್ಗಳೆಲ್ಲ ಇಟ್ಟಿರ್ತಾರಲ್ವ ಜೋಡಿಸಿ ಲೈನಾಗಿ, ಸೇಮ್ ಅದೇ ಥರ ರೋಬೋಟ್ಸ್ಗಳನ್ನ ಲೈನಾಗಿ ಜೋಡಿಸಿಟ್ಟಿದ್ದಾರೆ. ಅದು ನೋಡೋಕ್ಕೆ ತುಂಬ ವಿಯರ್ಡ್ ಆಗಿದೆ. ಆಗ ಆ ಒಂದು ರೋಬೋಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲ ಅವ್ರು ಬಂದು ಹೇಳ್ತಾ ಇದ್ದಾರೆ, ಈ ಒಂದು ರೋಬೋಟ್ಗೆ ಎಮೋಷನ್ಸ್ ಇರಲ್ಲ, ಫ್ಯೂಚರ್ಸ್ ಇರಲ್ಲ, ಯಾವುದೇ ಥರದ ಟೆನ್ಷನ್ಸ್ ಇರಲ್ಲ, ನೀವು ಏನು ಹೇಳ್ತಿರೋ ಅದನ್ನು ಪಿನ್ ಟು ಪಿನ್ ಹಂಗೆ ಮಾಡುತ್ತೆ, ತುಂಬ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಗ ಅಲ್ಲಿ ಒಂದು ಹುಡುಗಿ ರೋಬೋಟ್ ಇರುತ್ತೆ, ಅದು ಮುಂದೆ ಬಂದು ನೀವೇನು ಹೇಳ್ತೀರೋ ನಾನು ಅದನ್ನು ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹೀರೋಯಿನ್ಗೆ ಜಲಸ್ ಆಗುತ್ತೆ. ಯಾಕಂದರೆ ನನಗಿಂತ ಇನ್ನೂ ತುಂಬ ಬ್ಯೂಟಿಫುಲ್ ಆಗಿರೋರು ನಮ್ಮ ಮನೇಲಿದ್ರೆ
ಹೀರೋ ನನ್ನ ಮೇಲೆ ತೋರಿಸೋಂಥ ಲವ್ ಕಮ್ಮಿ ಆಗುತ್ತೇನೋ ಅಂತ ಅವಳಿಗೆ ಆ ಒಂದು ರೋಬೋಟ್ ಬೇಡ ಅಂತ ಹೇಳ್ಬಿಡ್ತಾಳೆ. ಸೊ ಅದನಂತರ ಹೀರೋ ಆ ಕಡೆ ಕರ್ಕೊಂಡೋಗಿ, ಏನಮ್ಮ ನಿನ್ನ ತಲೆನೋವು, ಮನುಷ್ಯರು ಬೇಡ ಅಂತೀಯಾ, ಸರಿ ರೋಬೋಟ್ ಅವ್ರು ಇಸ್ಕೊಂತ ರೋಬೋಟ್ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪ್ನಿ ಕರ್ಕೊಂಬಂದ್ರೆ ಈಗ ರೋಬೋಟು ಬೇಡ ಅಂತೀಯ, ನಿನ್ನ ತಲೆನೋವು ಏನಮ್ಮ ಅಂತ ಕೇಳ್ತಾ ಇದ್ದಾನೆ. ಸೊ ಅದನಂತರ ನಿನಗೇನು ಹುಡುಗಿ ರೋಬೋಟ್ ಬೇಡ ತಾನೆ, ಯಾವ್ದಾರು ಒಂದು ಹುಡುಗನ ರೋಬೋಟ್ ತಗೋ, ಬೇಗ ಮನೆಗೆ ಹೋಗೋಣ ಅಂತ ಅಲ್ಲಿರೋಂಥ ಒಂದು ಎಂಟ್ರಿ ಅನ್ನೋ ರೋಬೋಟ್ನ ಇಸ್ಕೊಂಡು ಮನೆಗೆ ಹೊರಟ್ರು. ಸೊ ಅದನಂತರ ನೈಟ್ ಆದ ತಕ್ಷಣ ಹೀರೋಯಿನ್ ಸ್ನಾನಾಗಿನೆಲ್ಲ ಮಾಡ್ಕೊಂಡು ಅವಳು ಬೆಡ್ರೂಮಿಗೆ ಬರ್ತಿರ್ಬೇಕಾರೆ ಅಲ್ಲ ರೋಬೋ ಬೆಡ್ರೂಮ್ನ ಕ್ಲೀನ್ ಮಾಡ್ತಾ ಇದೆ. ಸೊ ಇದು ನೋಡಿದ ತಕ್ಷಣ ಹೀರೋನಿಗೆ ಒಂಥರ ಆಗೋಗ್ಬಿಡ್ತು. ನನ್ನ ಬೆಡ್ರೂಮಲ್ಲಿ ನೀನೇನು ಮಾಡ್ತೀಯ ಅಂತ ಕೆಟ್ಟನಾಗ್ಕೊಳಕ ಬೈದಿ ಆ ಒಂದು ರೋಬೋನ ಹೊರ ಕಳಿಸ್ಬಿಟ್ಲು. ಸೊ ಅದನಂತರ ಇಮಿಡಿಯೇಟಾಗಿ ಹೀರೋ ಕಾಲ್ ಮಾಡಿ ಹೇಳ್ತಾ ಇದ್ದಾಳೆ, ರೋಬೋಟು ನನ್ನ ಬೆಡ್ರೂಮಲ್ಲಿ ಬಂದು ನಂಗೆ ನಿಂತಿದೆ ಅಂತ. ಸೊ ಅದನಂತರ ಹೀರೋ, ಅದು ನಾರ್ಮಲ್ ರೋಬೋಟ್, ಅದಕ್ಕೆ ಎಮೋಷನ್ಸ್ ಇರಲ್ಲ, ಫೀಲಿಂಗ್ಸ್ ಇರಲ್ಲ, ನೀನು ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂತಿದ್ಯಾ, ನನಗೆ ಅವಾಗ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತ ಕಾಲ್ನ ಕಟ್ ಮಾಡಿಬಿಟ್ಟ. ಸೊ ಅದನಂತರ ಹಿಂಗೆ ದಿವಸಗಳು ಹೋಗ್ತಾ ಹೀರೋಯಿನ್ ಕೂಡ ಆ ಒಂದು ರೋಬೋಟ್ ಜೊತೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದಕ್ಕೆ ಈ ಒಂದು ಬುಕ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ಳು. ಏನಂದರೆ ಹೀರೋಯಿನ್ಗೆ ಈ ಬುಕ್ಸ್ಗಳು ಓದೋದಂದ್ರೆ ತುಂಬಾ ಇಷ್ಟ, ಆದರೆ ಹೀರೋಗೆ ಈ ಒಂದು ಬುಕ್ಸ್ ಅಂದ್ರೇ ಆಗೋದಿಲ್ಲ. ಸೊ ಆ ಕಾರಣದಿಂದ ಹೀರೋಯಿನ್ ಬುಕ್ ಎಲ್ಲದನ್ನು ರೋಬೋಟಿಗೆ ಕೊಟ್ಟು ಈ ಒಂದು ಬುಕ್ಕಲ್ಲಿರೋದು ಎಲ್ಲದನ್ನು ಓದಿ ನನಗೆ ಹೇಳು ಅಂತ ಹೇಳ್ತಿದ್ದಾಳೆ. ಸೊ ಅದನಂತರ ರೋಬೋಟು ಟೈಮ್ ಪಾಸ್ಗೆ ಅಲ್ಲಿರೋ ಬುಕ್ಗಳೆಲ್ಲದನ್ನೂ ಓದ್ತಾ ಇದೆ. ಓದಿ ಹೀರೋಯಿನ್ಗೆ ಕವಿತೆ ಹೇಳೋದು, ಹಾಡು ಹೇಳೋದು ಅಂತ ಈ ಥರದ ಕೆಲಸಗಳೆಲ್ಲ ಮಾಡ್ತಾ ಇವರಿಬ್ಬರು ದಿವಸಗಳು ಕಳೀತಾ ತುಂಬಾ ಕ್ಲೋಸ್ ಆಗ್ತಾಯಿದ್ರು. ಆದರೆ ಈ ಒಂದು ವಿಷಯ ಹೀರೋಗೊಂದು ಚೂರು ಇಷ್ಟ ಆಗ್ತಿರಲಿಲ್ಲ. ಯಾಕಂದರೆ ಅದೇನೇ ರೋಬೋಟ್ ಆಗಿದ್ರು ನನ್ನ ಹೆಂಡತಿ ಜೊತೆ ಅದು ಈ ಥರ ತುಂಬ ಅಟ್ಯಾಚ್ಮೆಂಟಿಂದ ಇರೋದು ನನಗೊಂದು ಚೂರು ಇಷ್ಟ ಆಗ್ತಿಲ್ಲ ಅಂತ ಅದ್ರ ಬಗ್ಗೆ ಯೋಚಿಸ್ತಾ ಇದ್ದ. ಸೊ ಹಂಗೊಂದು ದಿವಸ ನೈಟು ಏನೋ ಸೌಂಡ್ ಬರ್ತಿದೆಯಲ್ಲ ಅಂತ ಹೀರೋಯಿನು ಹೊರಗೋಗಿ ನೋಡ್ತಿದ್ದಾಳೆ. ಆಗ ಅಲ್ಲಿ ದೂರದಲ್ಲಿ ಹೆನ್ರಿ ಅನ್ನೋ ರೋಬೋ ಮೈಯಲ್ಲಿ ಒಂದು ತುಟ್ಟು ಬಟ್ಟೆ ಇಲ್ಲದೆ ಮರದ ಕೆಳಗೋಗಿ ಮಲ್ಕೊಂಡಿದೆ. ಸೊ ಇದನ್ನು ನೋಡಿದ ತಕ್ಷಣ ಹೀರೋಯಿನಿಗೆ ಶಾಕ್ ಹೋಗ್ಬಿಡ್ತು, ಇದೇನು ಮಾಡ್ತಾ ಇದೆ ಇಲ್ಲಿ ಅಂತ. ಸರಿ ಹತ್ರ ಹೋಗಿ ಕೇಳೋಣ ಅಂತ ಕೇಳ್ತಿದ್ದಾಳೆ. ಆಗ ರೋಬೋ ನನಗೆ ಫೀಲಿಂಗ್ಸ್ ಬರ್ತಾಯಿದೆ, ನನಗೆ ಡ್ರೀಮ್ಸ್ ಬರ್ತಾಯಿದೆ ಅಂತಲೇ ಹೇಳ್ತಾಯಿದೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಯಿನಿಗೆ, ನಿನಗೆ ಹೆಂಗೆ ಅವೆಲ್ಲ ಬರುತ್ತೆ, ನಿನಗೆ ಎಮೋಷನ್ಸ್ ಇಲ್ವಲ್ಲ ಅಂತ ಹೇಳ್ತಿದ್ದಾಳೆ. ಸೊ ನಂತರ ತುಂಬ ಹೊರಿ ಮಾಡ್ಕೊಳಕ್ಕೆ ಹೋಗಬೇಡ, ಈಗ ಬಂದು ನೀನು ಚಾರ್ಜಿಂಗ್ ಸ್ಟೇಷನಿಗೆ ಹೋಗು ಅಂತ ಹೇಳ್ತಾಳೆ. ಸೊ ಆ ಟೈಮ್ಗೆ ಹೀರೋ ಕೂಡ ಅಲ್ಲಿ ಬಂದ. ಸೊ ಅದನಂತರ ಈ ವಿಷಯಗಳೆಲ್ಲ ಹೀರೋಗೆ ಹೇಳಿದ ತಕ್ಷಣ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ನಾಳೆನೇ ನಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ದಂಥವನ್ನ ಕರೆದು ಏನಕ್ಕೆ ಇವೆಲ್ಲ ಆಗ್ತಾ ಇದೆ ಅಂತ ಎಲ್ಲ ಡೀಟೇಲ್ ಆಗಿ ವಿಚಾರಿಸಿ ಆಮೇಲೆ ನಿನಗೆ ಹೇಳ್ತೀನಿ ಅಂತ ಆ ಒಂದು ರೋಬೋನ ಎತ್ಕೊಂಡೋಗಿ ಅದರ ಚಾರ್ಜಿಂಗ್ ಸ್ಟೇಷನ್ ಪೋರ್ಟ್ ಹತ್ರ ಮಲಗಿಸಿದ್ರು. ಸೊ ಅದನಂತರ ಮಾರನೇ ದಿವಸನೇ ಆ ಒಂದು ರೋಬೋಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದವ್ರನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ. ಆ ರೋಬೋ ಯಾಕೆ ಈ ಥರ ಎಲ್ಲ ಆಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವನು ಒಂದು ರೋಬೋ ಥರ ನಡೆಸಬೇಕು, ನೀವು ಬುಕ್ಸ್ನ ಓದು ಅದನ್ನ ಓದು ಅಂತ ಆ ಒಂದು ರೋಬೋಟ್ಸಿಗೆ ಫೀಲಿಂಗ್ಸ್ನ ಯಾವತ್ತೂ ನೆನೆಸ್ಬಾರ್ದು ತರಿಸ್ಬಾರ್ದು ಅಂತ ಇದ್ರ ಬಗ್ಗೆ ಹೇಳ್ತಿರ್ಬೇಕಾರೆ ಆಗ ಹೀರೋ ಕೇಳ್ತಿದ್ದಾನೆ, ಒಂದು ರೋಬೋಗೆ ಹಿಂಗೆ ಡ್ರೀಮ್ಸ್ ಬರುತ್ತೆ ಅಂತ. ಸೊ ಅದಕ್ಕೆ ಅವನು, ರೋಬೋ ಅನ್ನೋದು ಒಂದು ಮಿರರ್ ಥರ, ನೀವೇನ ತೋರಿಸ್ತಿರೋ ಅದನ್ನೇ ನಿಮಗೆ ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಅದನ್ನು ಕೇಳಿದ ತಕ್ಷಣ ಹೀರೋಯಿನಿಗೆ ಬೈತಿದ್ದಾಳೆ, ಆ ಒಂದು ರೋಬೋಟಿಗೆ ಡ್ರೀಮ್ಸ್ ಬರುವಂಥ ಲೆವೆಲಿಗೆ ನೀವಿರು ಒಟ್ಟಿಗಿದ್ದೀರಾ, ನಿನಗೆ ಅರಿವಾಗ್ತಿದ್ಯಾ, ನಿನಗೆ ಒಂದು ಚೂರು ಅವ್ರು ಬುದ್ಧಿದೆಯಾ ಅಂತ ಬೈತಿರ್ಬೇಕಾರೆ ಹೀರೋಯಿನು, ಈ ಒಂದು ರೋಬೋಟ್ನ ಮನೆಗೆ ಇಸ್ಕೊಂಬರ್ಬೇಕು ಅಂತ ನಾನು ಹೇಳಲಿಲ್ಲ, ನಿನ್ನ ಒಂದು ಡಿಸಿಷನಿಂದಾನೆ ಈ ಒಂದು ರೋಬೋಟ್ ಮನೆಗೆ ಬಂದಿರೋದು ಅಂತ ಹೇಳಿ ಅವ್ನು ಹೇಳೋದು ಯಾವುದು ಕಿವಿಗೆ ಕೊಳ್ಳದೆ ಮೇಲೋಗ್ಬಿಟ್ಲು. ಸೊ ಅದನಂತರ ಹೀರೋ ಆಫೀಸಿಗೆಲ್ಲ ಹೋಗ್ಬಂದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ ನೈಟ್ ಹತ್ರ ಬರ್ತಾ ಇದ್ದಾನೆ. ಅದಕ್ಕೆ ಹೀರೋಯಿನ್ ಸಿಂಪಲ್ ಆಗಿ ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮಲ್ಕೊಂಡ್ಬಿಟ್ಲು. ಸೊ ನಂತರ ಮಾರನೇ ದಿವಸ ಹೀರೋಯಿನ್ ಎದ್ದೊಳ್ಬೇಕಾರೆ ಅವಳಿಗೆ ಒಂದು ಕನಸು ಬೀಳ್ತದೆ. ಆ ಕನಸಲ್ಲಿ ಇವಳು ಆ ಒಂದು ರೋಬೋಟ್ ಜೊತೆ ಅಫೇರಲ್ಲಿರೋಂಗೆ, ಆ ಒಂದು ರೋಬೋಟ್ ಇವಳ ಹತ್ರ ತಪ್ಪಾಗಿ ನಡ್ಕೊಳ್ಳಂಗೆ ಈ ಥರದ ಕನಸುಗಳೆಲ್ಲ ಬರ್ತಾ ಇದೆ. ಸೊ ಇದನ್ನು ನೋಡಿದ ತಕ್ಷಣ ಸಡನ್ ಆಗಿ ಕಣ್ಬಿಟ್ಟು ನೋಡ್ತಿದ್ದಾಳೆ. ಆ ಥರದ್ದೇನೋ ನಡೆದಿಲ್ಲ ಅಂತ ಅವಳಿಗೆ ಸಮಾಧಾನ ಮಾಡ್ಕೊಂತಿರ್ಬೇಕಾದ್ರೆ ಹೀರೋ ಕೇಳ್ತಿದ್ದಾನೆ, ಯಾಕೆ ಏನಾಯ್ತು ಅಂತ. ಅದಕ್ಕೆ ಅವಳು ಕೆಟ್ಟು ಕನಸು ಬಂತು ಅಂತ ಹೇಳಿದ ತಕ್ಷಣ ಹೀರೋ ಅದ್ರ ಬಗ್ಗೆ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಸರಿ ಅಂತ ಅಲ್ಲಿಗೆ ಬಿಟ್ಟ. ಬಟ್ ಆದರೂ ಕೂಡ ಹೀರೋಯಿನಿಗೆ ಏನೋ ಒಂದು ಡೌಟು, ಈ ಒಂದು ರೋಬೋಟಿಗೆ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ ಅಂತ ನಾನು ಟೆಸ್ಟ್ ಮಾಡಬೇಕು ಅಂತ ಟೆಸ್ಟ್ ಮಾಡ್ತಾಳೆ. ಏನು ಟೆಸ್ಟ್ ಅಂದರೆ, ಹೀರೋಯಿನ್ ಅವಳ ರೂಮಲ್ಲಿ ಮೈಯಲ್ಲಿ ಬಟ್ಟೆ ಇಲ್ಲದೆ ಹಂಗಿಂಗ್ ಅಂತ ಇರಬೇಕಾರೆ ಕೆಳಗೆ ಏನೋ ಒಂದು ಸೌಂಡ್ ಕೇಳಿಸೋದೆ. ಅಂಥದ್ದೇನು ಸೌಂಡ್ ಕೇಳಿಸಿ ಅಂತ ಸಡನ್ ಆಗಿ ನೋಡಿದ್ರೆ ಆ ಒಂದು ರೋಬೋಟ್ ಮೆಟ್ಲ ಮೇಲಿಂದ ಇಳಿದು ಹೋಗ್ತಾ ಇದೆ. ಸೊ ನೋಡಿದ ತಕ್ಷಣ ಹೀರೋಯಿನ್ ಕೇಳ್ತಿದ್ದಾಳೆ, ನನ್ನ ರೂಮ್ನ ಬಂದು ನಿನಗೆ ನೋಡ್ದ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ದ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಅವನು, ನಾನು ನೋಡದೆ ನಿಮಗೆ ಇಷ್ಟ ಅಂದರೆ ನಾನು ಖಂಡಿತವಾಗ್ಲೂ ನೋಡ್ತೀನಿ ಅಂತ ಹೇಳ್ತಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಹೀರೋನಿಗೆ ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅವನು ಹ್ಞೂ ಅಂತಾನು ಹೇಳಿಲ್ಲ, ಇಲ್ಲ ಅಂತೂ ಹೇಳಿಲ್ಲ, ಅವ್ನು ಕರೆಕ್ಟ್ ಆನ್ಸರೇ ಮಾಡಲಿಲ್ಲ. ಆ ಒಂದು ಕ್ವೆಶನಿಂದಾನೆ ಎಸ್ಕೇಪ್ ಆಗೋಗ್ಬಿಟ್ಟ. ಸೊ ಅದನಂತರ ನೆಕ್ಸ್ಟ್ ಸೀನಲ್ಲಿ ಹೀರೋ ಅವ್ರ ಮನೆ ಒಳಗಿಂದ ನೋಡ್ತಾ ಇದ್ದಾನೆ, ರೋಬೋ ಮತ್ತು ಹೀರೋಯಿನ್ ಇವರಿಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ವಿಷಯದ ಬಗ್ಗೆ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ನೋಡ್ತಿರ್ಬೇಕಾದ್ರೆ ಅವರಿಬ್ರು ಒಂದು ಲವರ್ಸ್ ಥರ ಕಾಣಿಸ್ತಾ ಇದೆ. ಇದನ್ನು ನೋಡಿದ ತಕ್ಷಣ ಈ ಒಂದು ರೋಬೋ ನನ್ನ ಫ್ಯಾಮಿಲಿ ಮಧ್ಯೆ ತುಂಬಾ ನಾನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ತುಂಬಾ ಸಿಟ್ಟು ಬರ್ತಿದೆ. ಸೊ ಅದನಂತರ ಮತ್ತೆ ಆ ಒಂದು ರೋಬೋ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಹತ್ರ ಕೇಳ್ತಿದ್ದಾನೆ, ನಿಮ್ಮ ರೋಬೋ ನನ್ನ ಫ್ಯಾಮಿಲಿ ಮಧ್ಯೆ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಿದೆ, ಏನಿದು ಅಲ್ಲ ಅಂತ. ಸೊ ಅದಕ್ಕೆ ಅವನು ಅವಾಗ ಹೇಳ್ದಂಗೆ ಒಂದು ರೋಬೋಟ್ನ ಯಾವಾಗಲೂ ರೋಬೋಟ್ ಥರ ಟ್ರೀಟ್ ಮಾಡಿ, ಅದಕ್ಕೆ ಹ್ಯೂಮನ್ಸ್ ಥರ ಎಮೋಷನ್ಸ್ ಯಾವಾಗಲೂ ಬರಬಾರ್ದು, ಹಂಗೆ ಬಂದರೆ ನಿಮಗಿನ್ನೂ 1 to 2 ಹೆವಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದನಂತರ ಮತ್ತೆ ಹೀರೋ ಮನೆಗೆ ಹೋದ ತಕ್ಷಣ ಹೀರೋನ ಜೊತೆ ಜಗಳ ಮಾಡ್ತಾ ಇದ್ದಾನೆ, ಆ ಒಂದು ರೋಬೋಟ್ ಜೊತೆ ತುಂಬ ಕ್ಲೋಸ್ ಆಗಬೇಡ ಅಂತ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಯಿನಿಗೆ,
ನೀನು ಹೇಳೋ ಮಾತಲ್ಲ ನನಗೆ ಕೇಳೋಕ್ಕಾಗಲ್ಲ, ನಾನು ಸ್ವಲ್ಪ ದಿವಸ ಹೊರಗೆ ಹೋಗ್ಬರ್ತೀನಿ ಅಂತ ಅವಳು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗ್ಬಿಟ್ಲು. ಸೊ ಈಗ ಆ ಒಂದು ಮನೇಲಿ ಹೀರೋ ಮತ್ತು ಆ ಒಂದು ಹೆನ್ರಿ ಅನ್ನೋ ರೋಬೋ ಇಬ್ಬರೇ ಇರೋದು. ಸೊ ಹಂಗೊಂದು ದಿವಸ ಮನೇಲಿ ಇಬ್ಬರು ಮಾತ್ರ ಇರ್ಬೇಕಾರೆ ಹೀರೋ ಸ್ನಾನ ಮಾಡ್ಕೊಂಬಂದು ಆ ಒಂದು ರೋಬೋ ಕರಿತಾ ಇದ್ದಾನೆ, ಬಂದು ನನಗೆ ಯಾವಾಗಲೂ ಶೇವ್ ಮಾಡ್ತಿಲ್ಲ ಹತ್ರ ಶೇವ್ ಮಾಡಿಬಿಡು ಅಂತ. ಅದಕ್ಕೆ ಆ ರೋಬೋ, ನನಗೆ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ನೀವೇನು ಹೇಳಿದ್ರು ನಾನು ಅದನ್ನು ಕೇಳ್ತೀನಿ ಬಾಸ್ ಅಂತ ಹೀರೋಗೆ ಶೇವ್ ಮಾಡ್ತಾ ಇದೆ. ಸೊ ಹಂಗೆ ಶೇವ್ ಮಾಡ್ತಿರ್ಬೇಕಾರೆ ನಾವು ಯಾರು ಕೂಡ ಯೋಚಿಸಕ್ಕೆ ಆಗದಿರೋಂಥ ಒಂದು ಸೀನ್ನ ಈಗ ಇಲ್ಲಿ ತೆಗ್ದಿಟ್ಟಿದ್ದಾರೆ. ಏನಂದರೆ ಹೀರೋ ಆ ಒಂದು ರೋಬೋನ ಕಿಸ್ ಮಾಡ್ತಿದ್ದಾನೆ. ಸೊ ಅದನಂತರ ನೆಕ್ಸ್ಟ್ ಸೀನಲ್ಲೇ ಹೀರೋ ಮತ್ತೆ ಹೀರೋನಿಗೆ ಫೋನ್ ಮಾಡಿ, ನಾನು ಮಾಡಿದ್ದೆ ತಪ್ಪು, ಇನ್ಮೇಲೆ ನಾನು ನಿನ್ನ ಹತ್ರ ಅದ್ರ ನಡ್ಕೊಳ್ಳಲ್ಲ ಅಂತ ಹೀರೋನ ಹತ್ರ ಸಾರಿ ಕೇಳಿ ಮತ್ತೆ ಮನೆ ಕರ್ಕೊಂಡ್ಬಂದ. ಸೊ ಆ ಥರ ಹೀರೋನ್ ಮತ್ತೆ ಮನೆಗೆ ಬಂದ ತಕ್ಷಣ ಆ ಒಂದು ರೋಬೋಗೆ ಹೇಳ್ತಿದ್ದಾಳೆ, ನನಗೆ ಮಸಾಜ್ ಮಾಡು ಅಂತ. ಸೊ ಆ ಥರ ರೋಬೋ ಮಸಾಜ್ ಮಾಡ್ತಿರ್ಬೇಕಾರೆ ಹೀರೋಯಿನ್ನ ನೋಡ್ತಾ ಆ ಒಂದು ರೋಬೋ ಹೀರೋಯಿನಿಗೆ ಕಿಸ್ ಮಾಡಿಬಿಡ್ತು. ಸೊ ಅದನಂತರ ಹೀರೋಯಿನ್ ತನ್ನನ್ನು ತಾನೇ ಸುಧಾರಿಸ್ಕೊಂಡು, ಏನು ಮಾಡ್ತಾ ಇದೆಯಾ, ನಿಲ್ಸು ಅಂತ ಬೈತಾ ಇದ್ದಾಳೆ. ಆಗ ರೋಬೋ ಬಾಯಿ ಮಾತಿಂದ ಹೇಳ್ದೆ, ಬಾಯಿ ಲಿಪ್ಸಿಂಗ್ ಮೂಲಕ ಐ ಲವ್ ಯು ಅಂತ ಹೇಳ್ತಿದ್ದೆ. ಇದನ್ನು ಕೇಳಿದ ತಕ್ಷಣ ಹೀರೋನಿಗೆ ಶಾಕ್ ಆಗೋಗ್ಬಿಡ್ತು. ನೀನು ನನಗೆ ಐ ಲವ್ ಯು ಅಂತ ಹೇಳ್ತಿದ್ದಿ ಅಂತ ಸಿಟ್ಟಲ್ಲಿ ನಿನ್ನ ಚಾರ್ಜಿಂಗ್ ಸ್ಟೇಷನ್ ಪೋರ್ಟಿಗೆ ಹೋಗಿ ಮಲ್ಕೋ ಅಂತ ಹೇಳಿ ಅವಳೊಂದು ರೂಮಿಗೆ ಬಂದ್ಬಿಟ್ಲು. ಸೊ ಬಂದ ತಕ್ಷಣ ಹೀರೋ ಯಾವಾಗ ಬರ್ತಾನೆ, ಅವಳಿಗೆ ಯಾವಾಗ ಈ ವಿಷಯಗಳೆಲ್ಲ ಹೇಳೋಣ ಅಂತ ವೇಟ್ ಮಾಡ್ತಿದ್ದಾಳೆ. ಸೊ ನಂತರ ಹೀರೋ ಬಂದ ತಕ್ಷಣ ಈಗ ನಡೆದಂಥ ಎಲ್ಲ ವಿಷಯಗಳು ಹೇಳ್ಬಿಟ್ಲು, ಆ ಒಂದು ರೋಬೋ ನನಗೆ ಕಿಸ್ ಮಾಡ್ತು ಅನ್ನೋದನ್ನ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋ ಕೆಟ್ಟನಾಗೊಳಗ ಬೈತಾ ಇದ್ದಾನೆ. ನಾನು ಅದಕ್ಕೆ ಹೇಳಿದೆ, ಈ ಒಂದು ರೋಬೋನ ರೋಬೋ ಥರ ನಡೆಸಬೇಕು, ಒಂದು ಮನುಷ್ಯನ ಥರ ನಡೆಸಿದ್ರೆ ಈ ಥರನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಬೈತಾ ಇದ್ದಾನೆ. ಈ ಒಂದು ರೋಬೋ ಈ ಥರ ನಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣನೇ ನೀನು, ನಿನ್ನಿಂದನೇ ಈ ರೋಬೋ ಹಿಂಗಾಗಿದೆ ಅಂತ ಎಲ್ಲ ತಪ್ಪನ್ನು ತೊಗೊಂಡೋಗಿ ಹೀರೋಯಿನ್ ಮೇಲೆ ಹಾಕ್ಬಿಟ್ಟ. ಸೊ ಅದನಂತರ ಆಗಲೂ ಒಂದು ಸೀಟ್ ಕಮ್ಮಿ ಆಗಲಿಲ್ಲ ಅಂತ ಆ ಒಂದು ರೋಬೋ ಮಲ್ಕೊಂಡಿರೋಂಥ ಚಾರ್ಜಿಂಗ್ ಪೋರ್ಟ್ ಸ್ಟೇಷನಿಗೆ ಹೋಗಿ ಆ ಒಂದು ರೋಬೋನ ಕರೀತಾ ಇದ್ದಾನೆ. ಸೊ ಅದು ಬಂದ ತಕ್ಷಣ ಆ ಒಂದು ರೋಬೋಗೆ ಹೊಡಿತಾ ಇದ್ದಾನೆ. ಆದರೆ ಆ ಒಂದು ರೋಬೋಗೆ ನೋವಾಗ್ತಿಲ್ಲ, ಅದ್ರ ಬದಲು ಇವನಿಗೆ ವಾಪಸ್ ಕೈ ನೋವಾಗ್ತಾ ಇದೆ. ಸೊ ಅದನಂತರ ಆ ಒಂದು ರೋಬೋಗೂ ಬೈದು ಮತ್ತೆ ಹೋಗಿ ನಿನ್ನ ಚಾರ್ಜಿಂಗ್ ಸ್ಟೇಷನ್ಗೆ ಮಲ್ಕೋ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ರೋಬೋ ಕೂಡ ಏನೂ ರಿಯಾಕ್ಟ್ ಮಾಡದೆ ನಕ್ಕೊಂಡು ಮತ್ತೆ ಅದರ ಚಾರ್ಜಿಂಗ್ ಸ್ಟೇಷನ್ ಪೋರ್ಟಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತು. ಯಾಕಂದರೆ ಆ ಒಂದು ರೋಬೋಗೆ ಯಾವುದೇ ಥರದ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ ಅಂತ ಈ ಒಂದು ಸೀನಲ್ಲಿ ತೋರಿಸ್ತಾ ಇದ್ದಾರೆ. ಆಗಲೂ ಕೂಡ ಹೀರೋಗೆ ಸಿಟ್ಟು ಕಮ್ಮಿ ಆಗಲಿಲ್ಲ ಅಂದ ಕೂಡಲೇ ಆ ಒಂದು ಚಾರ್ಜಿಂಗ್ ಸ್ಟೇಷನ್ಗೆ ಕನೆಕ್ಟ್ ಆಗಿರುವಂಥ ಒಂದು ಪ್ಲಗ್ನ ರಿಮೂವ್ ಮಾಡಿಟ್ಟು ಬರ್ತಾನೆ. ಯಾಕಂದರೆ ಚಾರ್ಜ್ ಆಗಬಾರ್ದು, ಆ ಒಂದು ರೋಬೋ ಬೆಳಗ್ಗೆ ಎದ್ದೋಬಾರ್ದು ಅಂತ. ಸೊ ಅದ ನಂತರ ನೆಕ್ಸ್ಟ್ ದಿವಸನೇ ಹೀರೋ ನಾನು ಆಫೀಸಿಗೆ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾರೆ ಹೀರೋನು ಹೇಳ್ತಾ ಇದ್ದಾಳೆ, ಇಲ್ಲ ಇವತ್ತೊಂದು ದಿವಸ ಆಫೀಸಿಗೆ ಹೋಗ್ಬೇಡ, ನನಗೇನೋ ಒಂಥರ ಭಯ ಆಗ್ತಾಯಿದೆ, ನನ್ನ ಜೊತೆನೇ ಇರು ಅಂತ. ಅದಕ್ಕೆ ಹೀರೋ, ಇಲ್ಲ ಇವತ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗಲೇಬೇಕು ಅಂತ ಆಫೀಸಿಗೆ ಹೊರಟ. ಅವನು ಹೊರಟಿದ್ದು ಸ್ವಲ್ಪ ಹೊತ್ತರಲ್ಲೇ ಆ ಒಂದು ರೋಬೋ ಬಂತು. ಆ ಒಂದು ರೋಬೋ ಬಂದು ಹೇಳ್ತಾ ಇದೆ, ನಿಮಗೆ ಏನು ಇಷ್ಟ ನಾನು ಅದನ್ನೇ ಮಾಡ್ತಾ ಇದ್ದೀನಿ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ತಾನೇ ನಾನು ನಡ್ಕೊತಿದ್ದೀನಿ, ನೀವು ಆದರೂ ನನ್ನನ್ನು ಯಾಕೆ ಹೇಟ್ ಮಾಡ್ತಾ ಇದ್ದೀರಾ ಅಂತ ಆ ಒಂದು ಮುಖದಲ್ಲಿ ಫೀಲಿಂಗ್ಸ್ನ ತೋರಿಸ್ತಾ ಇದೆ. ಇದು ನೋಡಿದ ತಕ್ಷಣ ಹೀರೋನಿಗೆ ಶಾಕ್ ಆಗೋಗ್ಬಿಡ್ತು, ಇದೇನು ಫೀಲಿಂಗ್ಸ್ ತೋರಿಸ್ತಿದೆಯಲ್ಲ ಅಂತ. ಸೊ ಅದನಂತರ ಆ ರೋಬೋ ಹೇಳ್ತಾ ಇದೆ, ನಾನು ನಿನ್ನ ಕಿಸ್ ಮಾಡಿದ್ದೆ ತಪ್ಪು ಅಂದರೆ ಅವತ್ತು ಹೀರೋ ಕೂಡ ನನ್ನನ್ನು ಕಿಸ್ ಮಾಡ್ದ ಅಂತ ಎಲ್ಲ ವಿಷಯನೂ ಹೇಳ್ಬಿಡ್ತು. ಇದನ್ನು ಕೇಳಿದ ತಕ್ಷಣ ಹೀರೋಯಿನಿಗೆ, ಹೀರೋ ನಿನ್ನನ್ನು ಕಿಸ್ ಮಾಡ್ದನ ತೂ ಅಂತ ಹೀರೋಯಿನ್ಗೆ ಸಿಟ್ಟು ಜಾಸ್ತಿ ಆಗೋಗ್ಬಿಡ್ತು. ಸೊ ಅದನಂತರ ನೆಕ್ಸ್ಟ್ ಸೀನಲ್ಲೇ ನಾನು ಹೀರೋ ನೋಡಿ ಮೀಟ್ ಮಾಡೋ ನಂತರ ಮಾತಾಡಬೇಕು ಅಂತ ಅವನೊಂದು ಆಫೀಸಿಗೆ ಹೋಗ್ತಾ ಇದ್ದಾಳೆ. ಸೊ ಹಂಗೆ ಹೋಗ್ತಿರ್ಬೇಕಾದ್ರೆ ಆ ಒಂದು ರೋಬೋಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದವನು ಕೂಡ ಬಂದ. ಸೊ ಅವನ್ನ ನೋಡಿದ ತಕ್ಷಣ ಎಲ್ಲ ಈ ಒಂದು ರೋಬೋಟಿಂದಾನೆ, ನೀನು ತಯಾರಿಸಿದಂಥ ಈ ರೋಬೋಟಿಂದಾನೆ ನಾನು ಫ್ಯಾಮಿಲಿನ ಎಕ್ಕುಟ್ಟೋಗಿದೆ ಅಂತ ಅವನಿಗೆ ಬೈದು ಹೋಗ್ತಾ ಇದ್ದಾಳೆ. ಆಗ ಅವನು ತಲೆ ಕೆಡಿಸ್ಕೊಬೇಡಿ, ನೀವು ಬರೋ ತನಕ ಈ ಒಂದು ರೋಬೋಟ್ನ ನಾನು ನೋಡ್ಕೊತೀನಿ ಅಂತೇಳಿ ಇವನು ಮನೆ ಒಳಗೆ ಹೊರಟ. ಅವಳು ಹೀರೋ ಇರೋಂಥ ಆಫೀಸಿಗೆ ಹೋಗೋಣ ಅಂತ ಆಫೀಸಿಗೆ ಹೋಗ್ತಿದ್ದಾಳೆ. ಸೊ ನಂತರ ನೆಕ್ಸ್ಟ್ ಸೀನಲ್ಲೇ ಹೀರೋ ಇರೋಂಥ ಆಫೀಸಿಗೆ ಹೋಗಿ ಒಂದು ರೂಮಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆಗ ಹೀರೋಯಿನ್ ಕೇಳ್ತಾ ಇದ್ದಾಳೆ, ಏನಿದು ಅಂತ. ಆಗ ಹೀರೋ, ನನ್ನನ್ನು ಕ್ಷಮಿಸ್ಬಿಡು, ನೀನು ಆ ಒಂದು ರೋಬೋಟ್ ಜೊತೆ ಒಂದಾಗಿದ್ದು ನನಗೆ ಒಂದು ಚೂರು ಇಷ್ಟ ಆಗಲಿಲ್ಲ. ನಾನು ನಿನ್ನ ಮೇಲೆ ತೋರಿಸೋ ಪ್ರೀತಿಗಿಂತ ಆ ಒಂದು ರೋಬೋಟ್ ನಿನ್ನ ಮೇಲೆ ತೋರಿಸೋ ಪ್ರೀತಿ ಇಂಪಾರ್ಟೆನ್ಸ್ ಎಲ್ಲ ತುಂಬ ಜಾಸ್ತಿ ಇರೋಂಗೆ ಕಾಣಿಸ್ತಾ ಇತ್ತು. ನನ್ನಿಂದ ಅದನ್ನು ನೋಡಿ ತಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಅದು ನಾರ್ಮಲ್ ರೋಬೋ, ಹ್ಯೂಮನ್ ಅಲ್ಲ ಅಂತ ತೋರ್ಸೋಕ್ಕೋಸ್ಕರ ಈ ಥರದೆಲ್ಲ ಮಾಡಿದೆ ಅಂತ ಏನೇನೋ ಹೇಳ್ತಿದ್ದಾನೆ. ಸೊ ಇದನ್ನು ಕೇಳಿದ ತಕ್ಷಣ ಹೀರೋಯಿನ್ ಏನೂ ಕೇಳಿದೆ ಒಂದೇ ಒಂದು ಕ್ವೆಶನ್ನ ಕೇಳಲು. ಈ ಒಂದು ಕ್ವೆಶನ್ನು ಈ ಇಡೀ ಮೂವಿಯ ಪ್ಲಾಟ್ನೇ ಚೇಂಜ್ ಮಾಡೋಕ್ಕೋಗ್ಬಿಡ್ತು. ಏನಂದರೆ, ಆರ್ ಯು ಲವ್ವಿಂಗ್ ಎಂಡ್ರಿ ಅಂತ, ನೀನು ಎಂಡ್ರಿನ ಲವ್ ಮಾಡ್ತಿದೀಯಾ ಅಂತ. ಇದನ್ನು ಕೇಳಿದ ತಕ್ಷಣ ಹೀರೋ, ತೂಚಿ ಏನು ಹಿಂಗೆಲ್ಲ ಕ್ವೆಶನ್ ಕೇಳ್ತಿದ್ಯಾ ನನಗೆ ಅಂತ ಕೇಳ್ತಿದ್ದಾನೆ. ಸೊ ಅವಾಗಲೇ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ಸ್ ಮೇಲೆ ಫೋನ್ ಕಾಲ್ಸ್ ಬರ್ತಾಯಿದೆ. ಯಾರಾದ ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಿರೋದು ಅಂತ ತೆಗೆದು ನೋಡಿದ್ರೆ ಅವ್ರ ಮನೇಲಿರುವಂಥ ಎಂಡ್ರಿ ಅನ್ನೋ ರೋಬೋ ಫೋನ್ ಕಾಲ್ಸ್ ಮೇಲೆ ಫೋನ್ ಕಾಲ್ಸ್ ಮಾಡ್ತಾಯಿದೆ. ಸೊ ಅದು ನೋಡಿದ ತಕ್ಷಣ ಆ ಒಂದು ರೋಬೋಟಿಗೆ ಏನಾಯ್ತೇನೋ ಅಂತ ನೋಡೋಕ್ಕೋಸ್ಕರ ನೆಕ್ಸ್ಟ್ ಸೀನಿಗೆ ಮನೆಗೆ ಹೋದರು. ಮನೆಗೆ ಹೋಗಿ ಮನೆ ಪೂರ್ತಿ ಹುಡ್ಕಾಡ್ತಾ ಇದ್ದಾರೆ, ಆದರೆ ಆ ಒಂದು ರೋಬೋ ಎಲ್ಲೂ ಕಾಣಿಸ್ಲೇ ಇಲ್ಲ. ಸೊ ಅದನಂತರ ಹೀರೋಯಿನು ಕಿಟಕಿ ಮೂಲಕ ನೋಡ್ತಿದ್ದಾಳೆ. ಆಗ ಆ ಒಂದು ರೋಬೋ ದೂರದಲ್ಲಿ ಒಂದು ಕಾಡ್ ಹತ್ರ ನಿಂತ್ಕೊಂಡಿದೆ. ಸೊ ಇದು ನೋಡಿದ ತಕ್ಷಣ ಇಬ್ಬರು ಸರಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಆಗ ಹೀರೋಯಿನ್ ಮಾತ್ರ ಸೇಫ್ಟಿಗೋಸ್ಕರ ಅಲ್ಲಿರೋಂಥ ಒಂದು ಚಾಕನ್ನು ತೊಗೊಂಡೋದ್ಲು. ಸೊ ಅದನಂತರ ಒಂದು ರೋಬೋಟ್ ಹತ್ರ ಬಂದ ತಕ್ಷಣ ಹೀರೋಯಿನ್ ಕೇಳ್ತಿದ್ದಾಳೆ, ಜೂಲಿಯನ್ ಎಲ್ಲಿ, ನಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ದಂಥ ಒಬ್ಬ ಬಂದಲ್ಲ ಅವನು ಇಲ್ಲಿ ಅಂತ ಕೇಳ್ತಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಆ ಒಂದು ರೋಬೋ, ಇಲ್ಲ ಅವನು ಅವಾಗಲೇ ಹೋದ ಅಂತ ಹೇಳಿದ ತಕ್ಷಣ
ಅವನ್ನ ಹೆಂಗೆ ಹೋಗೋಕ್ಕಾಗುತ್ತೆ, ಅವ್ನ ಕಾರು ಹೊರಗೆ ಇದೆ ತಾನೆ, ಇಲ್ಲೋದ ನೆಟ್ಟಿಗೇಳು ಅಂತ ಕೇಳಿದ ತಕ್ಷಣ ಆ ಒಂದು ರೋಬೋ ಅವನು ನಿಮ್ಮ ಹತ್ರ ಒಂದು ದೊಡ್ಡ ಸುಳ್ಳು ಹೇಳಿದ್ದಾನೆ, ನನ್ನನ್ನು ಕಾಪಾಡಿ, ನನಗೆ ಫೀಲಿಂಗ್ಸ್ ಬರ್ತಾಯಿದೆ, ಡ್ರೀಮ್ಸ್ ಎಲ್ಲ ಬರ್ತಾಯಿದೆ, ನನ್ನನ್ನೇ ಕಂಟ್ರೋಲ್ ಮಾಡೋಕೆ ಆಗ್ತಾಯಿಲ್ಲ ಅಂತ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಸೊ ಇದನ್ನು ಕೇಳಿದ ತಕ್ಷಣ ಹೀರೋ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಟ್ಟು ನಾನು ಸರಿ ಮಾಡೋದಕ್ಕೆ ನಾನು ಬೇರೆ ಯಾರೊಬ್ಬರನ್ನ ಹುಡುಕ್ತೀನಿ ಅಂತ ಹೇಳ್ತಿರ್ಬೇಕಾರೆ ಆ ಒಂದು ರೋಬೋ ಆವಾಗಲೇ ನಾನು ಚಾರ್ಜಿಂಗ್ ಸ್ಟೇಷನಿಂದ ಹೊರಗೆ ಬಂದುಬಿಟ್ಟೆ, ನನ್ನ ಹತ್ರ ಇನ್ನೂ ಸ್ವಲ್ಪ ಚಾರ್ಜ್ ಇದೆ ಅಷ್ಟೇ, ನಾನು ಇನ್ನೂ ಸ್ವಲ್ಪ ಹೊತ್ತರಲ್ಲೇ ಶಟ್ ಡೌನ್ ಆಗ್ತೀನಿ, ಸೊ ಆ ಕಾರಣದಿಂದ ಇಲ್ಲಿರೋವಂಥ ಈ ನೇಚರ್ನ ನಾನು ನೋಡ್ತಾ ಇರಲ್ಲ ಅಂತ ಕೇಳ್ತಾ ಇದೆ. ಸೊ ನಂತರ ಹೀರೋಯಿನ್ ಕೂಡ ಸರಿ ನಿನ್ನಿಷ್ಟ ಅಂತ ಹೇಳಿದ ತಕ್ಷಣ ಸರಿ ಅಂತ ರೋಬೋ ಆ ಕಡೆ ತಿರ್ಕೊಂಡು ಅಲ್ಲಿಂಥ ನೇಚರ್ನ ನೋಡ್ತಿರ್ಬೇಕಾರೆ ಈಗ ಅಲ್ಲಿ ಸೀನ್ ಕಟ್ ಮಾಡಿದ ನೆಕ್ಸ್ಟ್ ಸೀನಲ್ಲೇ ಈ ರೋಬೋಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಕಂಪ್ನಿನ ತೋರಿಸ್ತಾ ಇದ್ದಾರೆ. ಈ ಒಂದು ಕಂಪ್ನಿಗೆ ಹೀರೋಯಿನ್ ಇವರಿಬ್ಬರು ಬಂದಿದ್ದಾರೆ. ಆಗ ಅಲ್ಲಿ ನೋಡಿದ್ರೆ ಹೆವಿ ಪೊಲೀಸು, FBI ಇಂಥ ಈ ದೊಡ್ಡ ಆಫೀಸರ್ಸ್ಗಳೆಲ್ಲರೂ ರೌಂಡ್ ಹೊಡಿತಾ ಇದ್ದಾರೆ. ಇದನ್ನು ನೋಡಿದ ತಕ್ಷಣ ಇವ್ರಿಬ್ರಿಗೂ ಶಾಕ್ ಆಗೋಗ್ಬಿಡ್ತು, ಏನಿದು ಇಷ್ಟೊಂದು ಪೊಲೀಸ್ ಇದಾರಲ್ಲ ಅಂತ. ಏನಕ್ಕೆ ಅಂತ ಕೇಳಿದ್ರೆ ಈಗಲೇ ಒಂದು ಶಾಕಿಂಗ್ ವಿಷಯನ ಹೇಳ್ತಾ ಇದ್ದಾರೆ. ಏನಂದರೆ ಇಷ್ಟೊತ್ತು ರೋಬೋ ಅಂತಿದ್ವಲ್ಲ, ಅದು ರೋಬೋನೇ ಅಲ್ಲ, ಹ್ಯೂಮನ್ಸು ಅಂತ. ಸೊ ಫಸ್ಟ್ ಆಫ್ ಆಲ್ ಏನು ನಡೆದಿದೆ ಅಂದರೆ ಈ ಒಂದು ಜೂಲಿಯನ್ ನಾನು ಚಿಕ್ಕ ವಯಸ್ಸಲ್ಲಿರುವಂಥ ಮಕ್ಕಳನ್ನ ಎತ್ಕೊಂಡ್ಬಂದು ನೀವು ಹ್ಯೂಮನ್ಸ್ ಅಲ್ಲ ರೋಬೋಸೆ ಅಂತ ಒಂದು ಭ್ರಮೆನ ಕ್ರಿಯೇಟ್ ಮಾಡಿ ಅವನ ರೋಬೋಟ್ಸ್ ಥರನೇ ಬೆಳೆಸಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಹೀರೋಯಿನ್ಗೆ ಶಾಕ್ ಆಗೋಗ್ಬಿಡ್ತು. ಸೊ ಅವಾಗ ಅವರಿಬ್ಬರು ಪೊಲೀಸಿಗೆ ಒಂದು ವಿಷಯ ಹೇಳ್ತಾ ಇದ್ದಾರೆ, ನಮ್ಮ ಮನೇಲೂ ಹೆನ್ರಿ ಅಂತ ಇರೋದೊಬ್ಬ ಇದ್ದಾನೆ ಅಂತ. ಸೊ ನಂತರ ಪೊಲೀಸ್ ಅವನ್ನ ಕಾಪಾಡಬೇಕು ಅಂತ ಅವ್ರ ಮನೆಗೆ ಬರ್ತಾ ಇದ್ದಾರೆ. ಬರ್ತಿರ್ಬೇಕಾದ್ರೆ ಅಲ್ಲಿರೋಂಥ ಪೊಲೀಸ್ನೆಲ್ಲ ಶೂಟ್ ಮಾಡ್ತಿರೋದೇನ ರೋಬೋನ ಹೆನ್ರಿನ ಅಂತ ನೋಡ್ತಿದ್ರೆ ಅವನಲ್ಲ, ಆ ಒಂದು ರೋಬೋನ ಮ್ಯಾನುಫ್ಯಾಕ್ಚರ್ ಮಾಡಿ ನಾನೇ ಅಂತ ಹೇಳ್ತಿದ್ನಲ್ವಾ ಜೂಲಿಯನ್. ಇವನು ಅಲ್ಲಿರೋಂಥ ಪೊಲೀಸ್ ಎಲ್ಲರನ್ನೂ ಶೂಟ್ ಮಾಡಿ ಮತ್ತೆ ಗನ್ನ ಲೋಡ್ ಮಾಡ್ತಾ ಇದ್ದಾನೆ ಹೀರೋಯಿನ್ನ ಸಾಯಿಸಬೇಕು ಅಂತ. ಸೊ ಅವಾಗ ಹೇಳ್ತಾ ಇದ್ದಾನೆ, ನಾನು ಈ ಒಂದು ಸಾಮ್ರಾಜ್ಯನ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ, ಆದರೆ ನೀವು ಇದನ್ನ 2 ಸೆಕೆಂಡಲ್ಲಿ ಪುಡಿ ಮಾಡಾಕ್ಬಿಟ್ರಿ ಅಂತ ಹೇಳ್ತಾ ಇದ್ದಾನೆ. ಈ ಒಂದು ಹೆನ್ರಿನ ನಾನು 3 ವರ್ಷ ಇರ್ಬೇಕಾರೆ ಎಲ್ಲೋ ಒಂದು ಕಸದೊಟ್ಟಿಂದ ಎತ್ಕೊಂಡ್ಬಂದು ಅವನಿಗೆ ಬೇಕಾಗಿರೋಂಥ ಊಟ, ಡ್ರೆಸ್ಸು ಅಂತ ಎಲ್ಲದನ್ನೂ ಕೊಟ್ಟು ನಾನು ಬೆಳೆಸಿದ್ದೀನಿ. ಅವನ ರೋಬೋ ಅಂತ ಅವನಿಗೆ ನಂಬಿಸೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಇಷ್ಟೆಲ್ಲ ಕಷ್ಟಪಟ್ಟು ಅವನ್ನ ಬೆಳೆಸಿದ್ದೀನಿ. ಆದರೆ ನೀವೊಂದು ಚಿಟ್ಕಿ ಹೊಡೆಯೋಷ್ಟರಲ್ಲಿ ಎಲ್ಲದನ್ನೂ ಪುಡಿ ಮಾಡಾಕಿ ಅವನಿಗೆ ಎಮೋಷನ್ಸ್ ಅಂದರೆ ಏನು, ಫೀಲಿಂಗ್ಸ್ ಅಂದರೆ ಏನು ಅಂತ ತೋರಿಸ್ಕೊಟ್ಬಿಟ್ಟಿದ್ದೀರಾ. ಎಲ್ಲ ನಿಮ್ಮಿಂದಾನೆ ಅಂತ ಹೇಳ್ತಿದ್ದಾನೆ. ನಮ್ಮ ಅಪ್ಪ ಆಸೆ ಪಟ್ಟಿದ್ರು ಇಡೀ ಭೂಮಿಯಲ್ಲಿರುವಂಥ ಎಲ್ಲ ಮನುಷ್ಯರು ರೋಬೋಟ್ಸ್ ಥರ ಫೀಲಿಂಗ್ಸ್ ಇಲ್ಲದೆ, ಎಮೋಷನ್ಸ್ ಇಲ್ಲದೆ ಬದುಕಿದ್ರೆ ಯಾವುದೇ ಥರದ ತಪ್ಪುಗಳು ನಡೆಯಲ್ಲ, ಯಾವುದೇ ಥರದ ಕಷ್ಟಗಳಿರಲ್ಲ, ಸುಖಗಳಿರಲ್ಲ ಅಂತ ಇವನ್ನೆಲ್ಲ ಹೇಳ್ತಾ ಇದ್ದಾನೆ. ಸೊ ಹೇಳ್ತಾ ನಮ್ಮಪ್ಪನ ಆಸೆನ ನಾನು ನೆರವೇರ್ಸೋಣ ಅಂತ ಇದ್ದೆ, ಆದರೆ ನೀವು ಇದ್ರ ಮಧ್ಯೆಲ್ಲ ಬಂದು ಹಾಳು ಮಾಡಿಬಿಟ್ರಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹೀರೋ, ನಿಮ್ಮಪ್ಪ ನಿನ್ನನ್ನು ಕೂಡ ಒಂದು ರೋಬೋಟ್ ಥರನೇ ಬೆಳೆಸಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಜೂಲಿಯನ್ನು, ನೀನು ಇಲ್ಲೇ ತುಂಬ ದೊಡ್ಡ ತಪ್ಪು ಮಾಡ್ತಾ ಇರೋದು, ನಮ್ಮಪ್ಪ ನನ್ನನ್ನು ಆ ಥರ ಬೆಳೆಸಿಲ್ಲ, ಆದರೆ ನನಗೆ ಹಿಂಗಿರೋದೇ ಇಷ್ಟ. ಇಡೀ ಭೂಮಿಯಲ್ಲಿರೋರು ಎಲ್ಲರೂ ರೋಬೋಟ್ ಥರ ಫೀಲಿಂಗ್ಸ್, ಎಮೋಷನ್ಸ್ ಇಲ್ಲದೆ ಇದ್ದರೆ ಇಡೀ ಭೂಮಿನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೀರೋಯಿನ್ನ ಶೂಟ್ ಮಾಡೋಕ್ಕೆ ಬರ್ತಾ ಇದ್ದಾನೆ. ಸೊ ಆ ಕರೆಕ್ಟ್ ಟೈಮ್ಗೆ ಆ ಒಂದು ರೋಬೋನ ಹೆನ್ರಿ ಬಂದು ಹೀರೋಯಿನ್ನ ಕಾಪಾಡಿ ಆ ಒಂದು ಜೂಲಿಯನ್ನ ಕುರಿಯಲಾಗಿ ಸಾಯಿಸ್ತಾ ಇದ್ದಾನೆ. ಸೊ ಅದನಂತರ ಅವನ್ನ ಸಾಯಿಸಿ ಸ್ವಲ್ಪ ದೂರ ನಡ್ಕೊಂಡೋಗಿ ಅಲ್ಲಿರೋಂಥ ನೇಚರ್ನ ನೋಡಿಕೊಂಡು ಅವನೇ ಸೂಸೈಡ್ ಮಾಡ್ಕೊಂಡ. ಸೊ ಅವಾಗ ಹೇಳ್ತಾ ಇದ್ದಾನೆ, ಹೆಚ್ಚು ಕಮ್ಮಿ 20 ವರ್ಷದಿಂದ ನಾನು ಮನುಷ್ಯ ಅಂತಲೇ ನನಗೆ ಗೊತ್ತಿಲ್ಲದೆ ರೋಬೋಟ್ ಥರನೇ ಬೆಳೆದಿದ್ದೀನಿ. ನನಗೆ ಫೀಲಿಂಗ್ಸು, ಎಮೋಷನ್ಸ್ ಅಂತ ಏನೂ ಗೊತ್ತಿರಲಿಲ್ಲ, ಆದರೆ ಈಗ ಫೀಲಿಂಗ್ಸ್ ಅಂದರೆ ಏನು, ಎಮೋಷನ್ಸ್ ಅಂದರೆ ಏನು ಅಂತ ಎಲ್ಲದನ್ನೂ ಹೀರೋಯಿನ್ ಹೇಳ್ಕೊಟ್ಲು. ಸೊ ಆದರೆ ಈಗ ಅವಳೇ ನನ್ನನ್ನು ದ್ವೇಷಿಸ್ತಿರ್ಬೇಕಾದ್ರೆ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ನನ್ನಿಂದ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಅಲ್ಲೇ ಸತ್ತೋಗ್ಬಿಟ್ಟ. ಸೊ ಅದನಂತರ ಅವರಿಬ್ಬರು ಹೆನ್ರಿನ ಎತ್ತಿಟ್ಕೊಂಡು ಅಳ್ತಾ ಇದ್ದಾರೆ, ನಾವು ಮಾಡಿದ ತಪ್ಪು ಅಂತ. ಸೊ ಈಗ ಹಂಗೆ ಸೀನ್ ಕಟ್ ಮಾಡಿ ನೆಕ್ಸ್ಟ್ ಸೀನಲ್ಲೇ 5 ವರ್ಷದ ನಂತರ ಅಂತ ತೋರಿಸ್ತಾ ಇದ್ದಾರೆ. ಆಗ ಹೀರೋಯಿನ್ ಒಂದು ಕಡೆ ಕೂತ್ಕೊಂಡು ಹೆನ್ರಿ ಇಲ್ಲಿ ಬಾ ಅಂತ ಕರಿತಾ ಇದ್ದಾರೆ. ಆಗ ಅಲ್ಲಿ ಒಂದು ಚಿಕ್ಕ ಹುಡುಗ ಓಡ್ಬರ್ತಾ ಇದ್ದಾನೆ. ಇದು ಬೇರೆ ಯಾರೂ ಅಲ್ಲ, ಇವರಿಬ್ಬರು ಮಗ. ಸೊ ಇವನಿಗೆ ಆ ಒಂದು ರೋಬೋ ಹೆಸರನ್ನ ಹೆನ್ರಿ ಅಂತ ಇಟ್ಟಿದ್ದಾರೆ. ಸೊ ಆಗ ಹೀರೋ ಹೇಳ್ತಾ ಇದ್ದಾನೆ, ನನ್ನ ಮಗ ಬೆಳೆದು ಬಂದ ಮೇಲೆ ಕೇಳ್ತಾನೆ ನನಗೆ ಯಾಕೆ ಈ ಒಂದು ಹೆಸರನ್ನ ಇಟ್ರಿ ಅಂತ. ಸೊ ಅವಾಗ ನಾನು ಹೇಳ್ತೀನಿ, ಇದು ನನ್ನ ಕ್ಲೋಸ್ ಫ್ರೆಂಡಿನ ಹೆಸರು, ಸೊ ಆ ಕಾರಣದಿಂದ ನಾನು ನಿನಗೂ ಈ ಒಂದು ಹೆಸರನ್ನ ಇಟ್ಟಿದ್ದೀನಿ ಅಂತ. ಸೊ ಆದರೆ ಒಂದು ಟೈಮ್ ಬರುತ್ತೆ, ಆ ಒಂದು ಟೈಮ್ ಬಂದಾಗ ಈ ಒಂದು ವಿಷಯಗಳೆಲ್ಲದನ್ನೂ, ಈಗ ನಡೆದಂಥ ಎಲ್ಲ ವಿಷಯಗಳನ್ನೂ ನನ್ನ ಮಗನಿಗೆ ಹೇಳಿ ನಾನು ಅವನಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಈ ಒಂದು ಮೂವಿನ ಇಲ್ಲಿಗೆ ಮುಗಿಸಿದ್ರು. ಸೊ ಇನ್ ದಟ್ ಮೂವಿ ಚೆನ್ನಾಗಿತ್ತು ಅನಿಸುತ್ತೆ. ನಿಮಗೆ ಇನ್ನೂ ಬೇರೆ ಯಾವ್ಯಾವ ಥರದ ಮೂವಿಗಳೆಲ್ಲ ನೋಡಬೇಕು ಅನಿಸುತ್ತೋ ಅದೆಲ್ಲದನ್ನೂ ಕಮೆಂಟ್ರಲ್ಲಿ ಹೇಳೋಗಿ.